ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಕಲಾವಿದ. ಏನು ಎಕ್ಸ್ಪೀರಿಯನ್ಸ್ ಮಗ ಮಗ 500 ರೂಪಾಯಿ ಗೂಗಲ್ ಪೇ ಮಾಡ್ತೀನಿ, ಕೂತ್ಕೋ. ನೋವಲ್ಲಿ ಖುಷಿ ಪಡೋ ಸಾಡಿಸ್ಟ್ ನನ್ನ ಮಗನೇ. ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಟ್ಯಾಲೆಂಟೆಡ್ ಕಲಾವಿದ. ಸೊ ಹೇಳಿದ್ನಲ್ಲ, ಇವತ್ತಿನ ಥಂಬ್ನೇಲ್ ಆಗಿರ್ಬೋದು ಅಥವಾ ಇವತ್ತಿನ ವೀಡಿಯೋ ಆಗಿರ್ಬೋದು ತುಂಬ ವಿಶೇಷ. ಯಾಕಂದರೆ ನನ್ನ ಜೀವನದ ಮೊಟ್ಟ ಮೊದಲನೇ ಸೀರಿಯಲ್ ಮಾಡ್ತಾಯಿದ್ದೀನಿ. ನಾನು ಯಾವ ಸೀರಿಯಲ್ ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆ ನನ್ನ ಜರ್ನಿ ಶುರು ಆಗಿದ್ದು ಬಸ್ಸಲ್ಲಿ. ಸೊ ನೈಟು ಕುಂದಾಪುರಕ್ಕೆ ನಾನು ಹಾಗೂ ನನ್ನ ಕೋ ಆರ್ಟಿಸ್ಟ್ ರಾಜೇಶ್ ಅವ್ರ ಜೊತೆ ಕುಂದಾಪುರಕ್ಕೆ ಹೊರಟ್ವಿ. ಸೊ ಲೆಟ್ಸ್ ಗೋ ಟು ಕುಂದಾಪುರ ಫಾರ್ ಫಸ್ಟ್ ಡೇ ಶೂಟ್. ಓಪನಿಂಗು ಆರಾಮಾಗಿ ಮಗುವಿನಂತೆ ನಿದ್ರಿಸಿ ಅಂತಂದರು. ಮಗು ಮಧ್ಯರಾತ್ರಿ ಎದ್ಬಿಟ್ಟಿದೆ. ಸೊ ಆ್ಯಕ್ಚುಲಿ ಈಗ ನಮ್ಮ ಬಸ್ ಕೆಟ್ಟೋಗಿದೆ. ಸೊ ನಾನು, ರಘು ಹಾಗೂ ನಮ್ಮ ಸೀರಿಯಲ್ ಸ್ನೇಹಿತರು ಬಂದಿದ್ದಾರೆ, ಎಲ್ಲರೂ ಮುಂದಕ್ಕೆ ಆಗ್ತದೆ. ಸೊ ಹೊಸ ಸೀರಿಯಲ್, ರಘು ಫಸ್ಟ್ ಟೈಮ್ ಸೀರಿಯಲ್ ಮಾಡ್ತಿರೋದು. ಸೊ ಗೈಸ್, ಈಗ ನಾವು ಕುಂದಾಪುರಕ್ಕೆ ಹೋಗೋಣ ಅಂದರೆ ಆ್ಯಕ್ಚುಲಿ ನಾವು ಹೋಗೋದು ಬಸ್ಗೂ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಗಾಡಿ ಕೆಟ್ಟು ನಿಂತಿದೆ. ಆ್ಯಂಡ್ ನಮ್ಮ ಜೊತೆ ರಘು ಅವರಿದ್ದಾರೆ. ಹಾಯ್ ರಘು ಅವರೇ, ಮಾತಾಡಿ, ನಾನು ಬಾಯ್ ಬಿಡಿ. ಈ ಸಂದರ್ಭದಲ್ಲಿ ಏನೇನು ಹೇಳ್ತೀರಾ? ಮೂಕ ವಿಸ್ಮಿತನಾಗೋಗಿದ್ದೀನಿ ನಾನು. ಹೋಗಿ ಲಗೇಜ್ ಎತ್ಕೊಂಡು. ಸೊ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿದೆ. ಕುಂದಾಪುರಕ್ಕೆ ಬಂದಿದ್ದೀವಿ. ಸೊ ಇದು ನಮ್ಮ ಕುಂದಾಪುರದ ಶುರು. ಸೊ ನನ್ನ ಹೊಸ ಸೀರಿಯಲ್ಲು ಯಾವುದು, ಏನು, ಹೇಗಿರುತ್ತೆ, ಶೂಟಿಂಗ್ ಅನುಭವ ಹೇಗಿರುತ್ತೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸೀರಿಯಲ್ ಮಾಡ್ತಾಯಿರೋದು, ಒಂದು ಕಂಟಿನ್ಯೂಟಿ. ನೋಡೋಣ ಯಾವ ಥರ ಹೇಗೆ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಬೆಳಗ್ಗೆ 6 o'clock ಕಾಲ್ ಟೈಮ್ ಇತ್ತು. 6 o'clockಗೆ ಗಾಡಿ ರೆಡಿ ಇತ್ತು, ನಾವು ಕೂಡ ರೆಡಿ ಇದ್ವಿ. ಫ್ರೆಶ್ ಅಪ್ ಆಗಿ ನಾನು, ರಘು ಹಾಗೂ ರಾಜೇಶ್ ಅವರು ಒಟ್ಟಿಗೆ ಒಂದೇ ಗಾಡೀಲಿ ಹೋದ್ವಿ. ಸೊ ಶೂಟಿಂಗ್ ಲೊಕೇಶನ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಯಾಕಂದರೆ ಇಲ್ಲಿ ಕಂಬಳ ಸೀನ್ ನಡೆಯುತ್ತೆ. ಇದು ನೋಡಿ ನನ್ನ ಡ್ರೆಸ್, ಇದು ಹೆಂಗಿದೆ ಅಂತ ನೋಡಿ. ಇದು ಮುನಿಯಾ ಕ್ಯಾರೆಕ್ಟ್ರು. ಬೆಳಗ್ಗೆ 6 o'clock ಇವಾಗ ಟೈಮು. ನನ್ನ ಜೀವನದ ಮೊದಲನೇ ಸೀರಿಯಲ್ ಶ್ರೀಗೌರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ಎಸ್, ಥ್ಯಾಂಕ್ಸ್ ಟು ಜಗನ್ ಸರ್, ನಿಜವಾಗ್ಲೂ ಒಂದು ಒಳ್ಳೆ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ. ಸೊ ಆ್ಯಂಡ್ ಎಸ್, ಶೂಟಿಂಗ್ ಶುರು ಮಾಡೋಣ ಗೈಸ್. ಹಾಯ್ ಗೈಸ್, ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನನ್ನ ಜೊತೆ ನನ್ನ ಸಹ ಕಲಾವಿದರು ಇರ್ತಾರೆ. ಗೊತ್ತಲ್ಲ ಮಹೇಂದ್ರ ನಿಮ್ಮ ಬಗ್ಗೆ ಹೇಳೋ. ನಮಸ್ಕಾರ. 4 ಹೇಳಿ 4 ಅಷ್ಟೇ. ನಾ ಇಷ್ಟೆಲ್ಲ ಮಾತಾಡ್ತೇವೆ ಆಫೀಸ್ ಸ್ಕ್ರೀನ್ ಅಲ್ಲ, ಮಾತಾಡಕ್ ಬಿಟ್ರೆ ತಾನು ಮಾತಾಡೋದು. ನಮಸ್ಕಾರ ಅಂದ್ರೆ ಸಾಕು ನೋಡಿ, ಆ ಥರ ಮಾತಾಡ್ತಾರೆ. ಹೇಳಿ ಕಾಂಬಿನೇಷನ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಹೇಂದ್ರ ಪ್ರಸಾದ್, ಇವರ ಈಗ ಹೊಸ ಸ್ನೇಹಿತ. ಇವರು ನಮ್ಮ ತಂಡದ ಸಹ ಕಲಾವಿದರು ನಿಶ್ಚಿತ್ ಅಂತ ಮುಂಚಿಂದ. ಸೊ ಎಲ್ಲರೂ ಇನ್ನೂ ಮಾಡ್ತಾಯಿದ್ದಾರೆ. ಇವ್ನು ನರ್ವಸ್ ಏನೋ ಇಲ್ಲ, ಇವನಿಗಿದೆಲ್ಲ ಯಾವುದೋ ಚುಚುಬಿ. ಆ್ಯಕ್ಚುಲಿ ಇವಾಗ ಒಂದು ಜೋಕ್ ಆಯಿತು, ಅದನ್ನು ನೀವು ನೋಡೋಕ್ಕಾಗಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಟ್ಯಾಲೆಂಟೆಡ್ ಕಲಾವಿದ, ಅವ್ರ ಟ್ಯಾಲೆಂಟ್ನ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅದೆಲ್ಲ ಹೇಳಿದ್ರೆ ನಮ್ಮ ಹೀರೋನ ತೋರಿಸ್ತೀನಿ ನೋಡಿ. ಈಸ್ ಅವರ್ ಹೀರೋ. ಪಾಪ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮಾಡಿ ಸಿಕ್ಕಾಪಟ್ಟೆ ಈಸಿ ಅವ್ರಿಗೆ ಇದೆಲ್ಲ. ಯಾವ ಲೆಕ್ಕ. ಹೀರೋ ಪಕ್ಕದಲ್ಲಿ ಒಬ್ಬ ನೋಡಿ ವಿಲನ್. ಇದನ್ನ ಹೇಳ್ತಾರೆ ಒಬ್ರು ಕಾಮಿಡಿ. ನಿನ್ನೆ ತಾನು ಹೇಳ್ತಾ ಇದ್ರು, ಹೇಳ್ ಮಗ. ಅಲ್ಲ, ನಿನ್ನೆ ತಾನು ಹೇಳ್ತಾ ಇದ್ರು ಕೂದಲು ಉದುರೋಗ್ತಾ ಇದೆ ಅಂತ. ಇವಾಗ ಅದನ್ನೇ ಸರಿ ಮಾಡ್ಕೊತಾ ಇದ್ದಾರೆ ಕ್ಯಾಮ್ರಾ ಮುಂದೆ. ಅಂದ್ರೆ ಏನಂದ್ರೆ, ಕೂದಲು ಹೆಂಗಿದ್ರು ಉದ್ರೋಗಿದೆಯಲ್ಲ, ಪೂರ್ತಿ ಉದ್ರೋದ್ರು ಪರವಾಗಿಲ್ಲ, ಕೂದಲು ಇರೋ ಕೂದಲು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತೀನಿ ಬ್ರೋ, ಹಾಕೊಳ್ಳಿ. ಚೆನ್ನಾಗಿ ಹೇಳಿದೆ ಕಡ. ಈಗ ಸ್ವೀಟ್ ಮಾಡ್ಬೇಕಾದ್ರೆ ಬಾರಿ ಮಾಡ್ತೀನಿ. ನನ್ನ ಹತ್ರ ಕೈಗೆ ಸಿಕ್ಕಾಕೋತ್ಯಾ. ಸೊ ಸೀರಿಯಲು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಇವನು ಅಂದರೆ ಪಂಡಿತ ಸೀರಿಯಲೆಲ್ಲ. ಸೊ ಸೀರಿಯಲ್ಲು ನನಗೆ ಭಯ ಆಗ್ತಿದೆ, ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಿಲ್ಲ. ಇವ್ರು ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ. ಸ್ಟೇಜಲ್ಲಿ ಮಾಡಿ ಅಭ್ಯಾಸ ಆಗಿ ಈಗ ಹೆಸರಿಗೆ ಮಾತ್ರ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತಾರೆ, ಬಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಕಲಾವಿದ. ಏನು ಎಕ್ಸ್ಪೀರಿಯನ್ಸ್ ಮಗ 500 ರೂಪಾಯಿ ಗೂಗಲ್ ಪೇ ಮಾಡ್ತೀನಿ, ಕೂತ್ಕೋ. ಚೆನ್ನಾಗಿ ಹೇಳಿದೆ. ಇದೀರಾ ನಾನು ಪ್ರತಿ ಸತಿ ವ್ಲಾಗ್ ಆನ್ ಮಾಡಿದಾಗಲೂ ನನ್ನ ಬಗ್ಗೆ ಹಿಂಗೆ ಹೇಳ್ತಾರೋ. ಓಕೆ ಬರೋ, ಖಂಡಿತ. ಸೊ ಇದೆಲ್ಲ ಖಂಡಿತ ಪೇಡ್ ಪ್ರಮೋಷನ್ಸ್ ಇದೆಲ್ಲ. ಪ್ರಮೋಷನ್ಸ್ ಅಲ್ಲ, ಇದು ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡ್ತಾರೆ. ಕಾಸು ಕೊಡದೆ ಹೋದ್ರೆ ಇವ್ರಿಗೆ ಯಾರು ಹೊಗಳೋದೇ ಇಲ್ಲ. ಅದು ಮೇನ್ ಇಲ್ಲಿರೋದು. ಸೊ ಶೂಟಿಂಗ್ ಚೆನ್ನಾಗಿ ನಡೀತಿದೆ. ಆ್ಯಂಡ್ ಏನಂದರೆ ಸ್ವಲ್ಪ ನಮ್ಮ ಕ್ಯಾಮ್ರಾಮನ್ನು ಆ್ಯಕ್ಚುಲಿ ಹೇಳಿ ಅಣ್ಣ.
ಅವ್ರ ಬಗ್ಗೆ ಮಾತಾಡೋದು ಬೇಡ. ಅವ್ರು ಮಾತಾಡೋದೇ ಬೇಡ ಅಂದ್ರೆ. ಹೌದು ಚೆನ್ನಾಗಿ ನಡೀತಿದೆ. ಯಾಕಣ ಅವ್ರು ಆ್ಯಕ್ಚುಲಿ ಅವ್ರು ಏನಾದ್ರು ಕ್ಯಾಮ್ರಾದಲ್ಲಿ ಅವ್ರು ಏನಾದ್ರು ಫ್ರೇಮ್ ಇಟ್ಟಿಲ್ಲ ಅಂದ್ರೆ ಆ ಕ್ಯಾಮ್ರಾಗೆ ಕಳೆ ಬರಲ್ಲ. ನಾವೆಲ್ಲ ಚೆನ್ನಾಗಿ ಅಂದ್ರೆ ನಾವೆಲ್ಲ ಚೆನ್ನಾಗಿ ಕಾಣಿಸಲ್ಲ, ನಾವೇ ಕಳೆವಾಗಿ ಕಾಣಿಸಲ್ಲ ಅಂತ ಹೇಳಕ್ಕೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ ಇವಾಗಲೇ ಗೊತ್ತಾಯ್ತು ನಿಮ್ಗೆ. ನೀನು ಹೆಂಗೆ ಹಾಕೊಡ್ತಿದ್ಯಾ ಅಂದ್ರೆ ನೆಕ್ಸ್ಟ್ ನನ್ನ ಸೀರಿಯಲ್ ಡೈಲಾಗ್ ಕೊಡ್ಬಾರ್ದು, ಹಂಗೆ ಹಾಕೊಡ್ತಿದ್ಯಾ. ಸೊ ಬನ್ನಿ ನೀವು ಬನ್ನಿ ಸರ್. ಹಾಯ್ ಹೇಳಿ ಎಲ್ಲ ನಮ್ಮ DOPs ಕ್ಯಾಮ್ರಾಮನ್ಸ್ ನಿಜವಾಗ್ಲೂ ಖುಷಿ ಆಗುತ್ತೆ. ಅವರು ಎಷ್ಟು ಚೆನ್ನಾಗಿರ್ತಾರೆ ನಮ್ಗೆ ಅಷ್ಟು ಒಳ್ಳೇದು. ಇದೆಲ್ಲ ಹೇಳಿದ್ರೆ ಏನು ಗೊತ್ತಾ, ನಾವು ಚೆನ್ನಾಗಿ ಕಾಣಿಸ್ತೀವಿ. ಸೊ ನನ್ನ ಬೆಳ್ಳಕ್ ಮಾಡೋದು ಕರ್ರಕ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ತಪ್ಪು ಅಭಿಪ್ರಾಯ, ನೀವು ಚೆನ್ನಾಗಿದ್ರೆ ನೀವು ಚೆನ್ನಾಗಿ ಕಾಣಿಸ್ತೀರಾ. ಹಂಗ ನಾವು ಚೆನ್ನಾಗಿಲ್ಲ ಅಂತ ಕೂತ್ಕೊಳ್ಳಪ್ಪ. ಸೊ ಚೆನ್ನಾಗಿದ್ದೀವಿ, ನೋಡೋಣ ಏನಾಗುತ್ತೆ ಮುಂದೆ. ಇನ್ನು ಶೂಟಿಂಗ್ ನಡೀತಿದೆ, ಈಗ ಕಂಬಳ ಸೀನ್ ನಡೀತಿದೆ. ಲೆಟ್ಸ್ ವೇಟ್. ಕಂಬಳ ಸೀನ್ ಸಕ್ಕದ ಬರಬೇಕು ಅಂದ್ಬಿಟ್ಟು ಅದೇ ನೇಟಿವಿಟಿ ತಕ್ಕಂಗೆ ಹಾಗೂ ಅದೇ ರೀತಿ ಕಂಬಳನ ಹೇಗೆ ಓಡಿಸ್ತಾರೆ ಅದೆಲ್ಲ ಹೀರೋ ಕಲಿತು ಹಾಗೂ ಮೇಕಿಂಗಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂದ್ಬಿಟ್ಟು ಸಿದ್ಧತೆಗಳನ್ನ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು. ಹೋಗ್ಬಿಡ್ತೀನಿ ನಾನು. ಹುಷಾರು. ನೋಡಿ ಇವನ್ ಕಣ್ಣು ಹೋಗಿದೆ, ಕಣ್ಣು ಪ್ರಾಬ್ಲಮ್ ಆಗಿದೆ ಅವನಿಗೆ, ನೋಡ್ಬೋದು. ಬೇರೆಯವ್ರ ನೋವಲ್ಲಿ ಖುಷಿ ಪಡೋ ಸಾಡಿಸ್ಟ್ ನನ್ನ ಮಗ. ಬೈತಾದ್ರು ಉಣ್ಣ ಕರೆದ್ರು ಅನ್ನೋ ಥರ ನಗ್ತಾ ನೋಡು ಇನ್ನೂ ಆಫ್ ಮಾಡಿಲ್ವಾ. ಸೊ ನಾನು ಇವಾಗ ಇಷ್ಟದಲ್ಲಿ ಏನು ಹೇಳ್ತೀನಿ ಅಂದರೆ, ಇವನ್ ಕಣ್ಣಿನಾದ್ರೆ ನಾನು ಕಣ್ಣು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇರೋದೇ 1.5 ಕಣ್ಣು. ಇದೀಗೈತೆ ಕಣೋ. ತುಂಬಾ ಅಜೀಬ್ ಮಾಡ್ತಾವ್ರೆ, ಬಟ್ ಆದ್ರೂ ಆ್ಯಕ್ಚುಲಿ ಇವಾಗ ಕೂತಿದ್ದಾಗ ಒಂದು ಹೇಳಿದ್ರು, ಇವರು ಸ್ವಲ್ಪ ಬಿಲ್ಡಪ್ ಇರೋ, ಅವ್ರಿಗೆ ಬಿಲ್ಡಪ್ ಇರೋದನ್ನ ವಿಡಿಯೋದಲ್ಲಿ ಹಾಕ್ತಾರೆ. ಮೋಸ್ಟ್ಲಿ ನಾನು ಇರಲ್ಲ ಅನ್ಸುತ್ತೆ ವಿಡಿಯೋದಲ್ಲಿ ಕಾಲ ಹೇಳ್ತಿದ್ದೀನಿ. ಸೈನಿಂಗ್ ಆಫ್. ನನಗೆ ಯಾಕೆ ಸೈನಿಂಗ್ ಆಫ್ ಅಂತ ಹೇಳ್ತೀರಾ? ಅಲ್ಲ, ನೀವು ಸ್ಟೈಲ್ ಕೊಡಿ, ನೀವು ನೋಡಿರ್ತೀರಾ ಇವ್ರ ಸ್ಟೈಲ್ ನೋಡಿ. ಈ ಸ್ಟೈಲ್ ನೋಡಿದ್ರೆ ನಾ ಲುಕ್ಗೆ ಅದೇ ಚಾರ್ಮ್ ಮೇಂಟೈನ್ ಮಾಡಿದ್ದಾರೆ. ಇಷ್ಟು ಕ್ಯೂಟ್ನೆಸ್ ಆ ಮುಖದಲ್ಲಿ. ಅಗ್ನಿಸಾಕ್ಷಿ ಶುರು ಮಾಡಿದ್ರೆ ಎಷ್ಟು ಏಜ್ ಇತ್ತು? 23. ಈಗ ಎಷ್ಟು? 33. ಆ ಏಜೇ ಗೊತ್ತಿಲ್ಲಲ್ಲ ನಂಗೆ. ಹಂಗೆ ಅನ್ಸೋದಿಲ್ಲ 23 ಅಂತ. ಈಗಲೂ 16 ಅನ್ಸ್ತೀರಾ ಬ್ರೋ? ಹುಡುಗರಿಗೆ ಹಿಂಗೆ ಡೋ ಮಾಡಿದ್ರೆ ಹುಡುಗಿರನ್ನ ಪಟಾಯಿಸ್ಕೊಂಡಿದ್ದೀರಾ ಗೊತ್ತಿಲ್ಲ. ಶೂಟ್ ಸತೀಶ್ ಮ್ಯಾಮ್. ನಾನು ಇನ್ನೂ ಕುಂದಾಪುರದಲ್ಲಿ ಇದ್ದೀನಿ. ನಾನು ಫುಲ್ ಮಸ್ತ್ ಮಜಾ ಓಡಿಸ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಬರೋದು 13ನೇ ತಾರೀಕು. ಖುಷಿ ಆಗುತ್ತೆ ನನಗೆ. ಈ ಫಸ್ಟ್ ಟೈಮ್ ಈ ಕಂಬಳ ಸೀನ್ ಶೂಟಿಂಗ್ ನೋಡ್ತಾರೆ. ತುಂಬ ರಿಚಾಗಿ ಮಾಡ್ತಿದ್ದಾರೆ, ತುಂಬ ಸಕ್ಕತ್ತಾಗಿದೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಟೆಲಿಕಾಸ್ಟ್ಗೆ ಅಥವಾ ಇದು ಸಕ್ಕದಾಗಿ ಕಾಣಿಸೋದಕ್ಕೆ ಏನೋ ಆಯ್ತು ಅಂತ. ಸೊ ವೆಯ್ಟ್ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ. ಕೋಣ ನೋಡಿ ಎತ್ಕೊಂಡು ಹೋಗ್ತಿದ್ದಾರೆ. ಇವಾಗ ಹೊಡ್ಕೊಂಡು ಹೋಯ್ತಾವೆ ಕಣ. ಕರ್ಕೊಂಡು ಹೋಯ್ತಾರ, ಅದು ಹೊರ್ಕೊಂಡು ಹೋಯ್ತಿಲ್ಲ. ಅಲ್ಲಿ ರೌಂಡು ಅಲ್ಲಿಂದ ಫುಲ್ ರೌಂಡು ಫುಲ್ ಸ್ಪೀಡಾಗಿ ಜಿಗ್ ಅಂತ ಬರೋದು ಕೋಣ. ಸೊ ಫುಲ್ಲು ಕಂಬಳ ಸೀನು, ಪ್ರೋಮೋ ಶೂಟು ಎಲ್ಲ ಒಂದೇ ದಿವಸದಲ್ಲಿ ಮುಗೀತು. ಆದರೆ ಇದೇ ಎಂಡಲ್ಲ, ತುಂಬ ಜನ ಜೂನಿಯರ್ ಆರ್ಟಿಸ್ಟ್ಗಳು ಬಂದಿದ್ದರು. ನಾಳೆ ಕೂಡ ನನಗೆ ಶೂಟಿಂಗ್ ಇದೆ, ಅದು ಕುಂದಾಪುರದ ಮನೇಲಿ. ಸೊ ಕುಂದಾಪುರದ ಮನೆ ತೋರಿಸ್ತೀನಿ, ಅಲ್ಲಿ ಹೇಗೆ ಶೂಟಿಂಗ್ ನಡೆಯುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇದು ಫಸ್ಟ್ ಡೇ ಆಫ್ ಮೈ ಶೂಟ್. ಈಗ ನಾವು ಸೀರಿಯಲ್ ಶೂಟಿಂಗ್ ಮಾಡ್ತಿರೋದು ನನ್ ಅದರ್ ದೆನ್ ಕಾಂತಾರ 2 ಸಿನಿಮಾ ಶೂಟ್ ಮಾಡಿರುವಂಥ ಮನೆ. ಸೊ ಈ ಮನೇನ ನಾವು ಎಲ್ಲರೂ ನೋಡಲೇಬೇಕು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಒಂದು ಸತಿ ನೋಡ್ಕೊಂಬರೋಣ ಬನ್ನಿ.
ಇಲ್ಲಿ ಕಾಂತಾರ 2 ಸಿನಿಮಾ ಶೂಟಿಂಗ್ ಮಾಡಿದ್ದಾರೆ ಅಂತ ಅಲ್ಲಿರೋರು ಹೇಳಿದ್ರು. ಬಟ್ ಅವ್ರು ಕನ್ಫ್ಯೂಸ್ ಆಗಿ ಕಾಂತಾರ ಸಿನಿಮಾ ಶೂಟಿಂಗ್ ಮಾಡಿದಾರ 2 ಶೂಟಿಂಗ್ ಮಾಡಿದಾರೋ ನನಗೂ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಖಂಡಿತವಾಗ್ಲೂ ಈ ಮನೆಯಲ್ಲಿ ಕಾಂತಾರ ಎಪಿಸೋಡ್ 1 ತೆಗೆದಿದ್ದಾರೆ ಅಂತ ಮಾತ್ರ ಹೇಳಿದ್ದಾರೆ. ಸೊ ನಿಜವಾಗ್ಲೂ ಮನೆ ಒಳಗಡೆ ಹೋಗಿ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಹಳೇ ಕಾಲದ ಎಲ್ಲ ಆ್ಯಂಟಿಕ್ ಪೀಸ್ಗಳಾಗಿರ್ಬೋದು, ಹಳೇ ಕಾಲದ ಬಾಗಿಲಿಂದ ಹಿಡಿದು ಹಳೇ ಕಾಲದ ವಸ್ತುಗಳು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಿಜವಾಗ್ಲೂ ನಿಮಗೆ ಹಳ್ಳಿ ಸೆಟಪ್ ಹೆಂಗೆ ಕೊಡಬೇಕೋ ಅಷ್ಟೇ ಪರ್ಫೆಕ್ಟಾಗಿದೆ ಈ ಜಾಗ ಅಂತಲೇ ಹೇಳ್ಬೋದು. ಆ್ಯಂಡ್ ಕುಂದಾಪುರದಲ್ಲಿ ಈ ಮನೆ ನಿಜವಾಗ್ಲೂ ಚೆನ್ನಾಗಿ ಎಲ್ಲ ಹೇಳ್ತಾರಲ್ಲ ಇತ್ಲು ಬಾಗಿಲು ಅಂತ. ಸೊ ಇದು ಇತ್ಲು ಬಾಗಿಲು. ಇಲ್ಲೇ ಏನು ಹಳೇ ಕಾಲದ ಸೆಟಪ್ ಎಲ್ಲ ಇಲ್ಲೇ ಶೂಟ್ ಮಾಡ್ತಿದ್ವಿ. ಸೊ ಗೈಸ್, ನಾನು ಆಗಲೇ ಹೇಳ್ದಂಗೆ ಮನೆಯೆಲ್ಲ ನೋಡ್ದಿಗ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಮೆಮೊರಿ ಆಗಿರೋದ್ರಿಂದ ನಾನು ಇದನ್ನು ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ. ಬಟ್ ಎಲ್ಲರೂ ನನಗೆ ಹೊಸಬ್ರು, ಹೊಸ ತಂಡ, ಹೊಸ ಸೀರಿಯಲ್ಲು, ಹೊಸ ಆರ್ಟಿಸ್ಟ್ಗಳು. ನಾನು ಎಲ್ಲರೂ ನೋಡಿದ್ದು ಫಸ್ಟ್ ಟೈಮು. ಸೂರಿ ಸರ್ ಆಗಿರ್ಬೋದು, ಅಮೂಲ್ಯ ಅವ್ರನ್ನಾಗಿರ್ಬೋದು, ಅಥವಾ ಡೈರೆಕ್ಟ್ರು ಆಗಿರ್ಬೋದು, ಎಲ್ಲನೂ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಸೊ ಇದೆಲ್ಲ ಹೊಸದು. ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಶೂಟಿಂಗ್ ಮಾಡೋ ಟೈಮಲ್ಲಿ. ನನಗೆ ಅದು ಗೊತ್ತಿರಲಿಲ್ಲ ದಟ್ ಶೂಟಿಂಗ್ ಮಾಡೋದನ್ನು ಕ್ಯಾಪ್ಚರ್ ಮಾಡಿದ್ರೆ ಏನಾದರೂ ಅನ್ಕೊತಾರೇನೋ, ಇಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಮಾಡೋಕ್ಕೋಗಲಿಲ್ಲ. ಇದು ಕಂಬಳ ಸೀನ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಡೆಯುವಂಥ ಶಾರ್ಟ್ ಇದು. ಸೊ ನಿಜವಾಗ್ಲೂ ಒಂದು ಅದ್ಭುತವಾದ ಸೀರಿಯಲ್ಲು. ತುಂಬ ಚೆನ್ನಾಗಿ ಖರ್ಚು ಮಾಡಿ ಆ ಸೀರಿಯಲ್ ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ನಂಬಿಕೆ ಇದೆ ಈ ಸೀರಿಯಲ್ ಒಂದು ಬ್ಲಾಕ್ ಬಸ್ಟರ್ ಸೀರಿಯಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇವತ್ತು ಕಂಬಳ ಸೀನು. ಸೊ ಓಪನಿಂಗ್ ಮನೆಯಿಂದ ಶುರುವಾಗಿ ಆಮೇಲೆ ಕಂಬಳದ ಹತ್ರ ಹೋಗಿ ಕಂಬಳ ಓಡಿಸೋದು, ಈ ಥರದ್ದು ಸೀನ್ಸ್ಗಳು ಬರುತ್ತೆ. ಸೊ ಡೇ 2 ಸೀನು ಚೆನ್ನಾಗಿ ನಡೀತಿದೆ, ಖುಷಿ ಆಗ್ತಿದೆ. ಸೊ ಮನೆಯಿಂದ ಶುರುವಾಗಿ ಕಂಬಳದಲ್ಲಿ ಕೊನೆ ಆಗುತ್ತೆ ಅನಿಸುತ್ತೆ. ಎಕ್ಸೈಟೆಡ್ ಆಗಿದ್ದೀನಿ, ನೋಡೋಣ. ಇವಾಗ ನೋಡಿ ಲೊಕೇಶನ್ಗೆ ಬಂದಿದ್ದೀವಿ ಎಲ್ಲರೂ. ಸೊ ಎಲ್ಲ ಕಂಬಳ ಸೀನು, ಕಂಬಳಗೆ ಒಳಗಡೆ ಹೋಗ್ತಿದ್ದೀವಿ ಅನ್ನೋ ಸೀನ್ ಮೇಲೆ ಶೂಟ್ ನಡೆಯುತ್ತೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕಂದರೆ ಸೀನ್ ಟು ಸೀನ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು ತುಂಬ ರಿಚ್ ಆಗಿದೆ, ತುಂಬ ಒರಿಜಿನಲ್ ಆಗಿದೆ. ಆ್ಯಂಡ್ ಫಸ್ಟ್ ಸೀರಿಯಲ್ ಫೀಲೇ ಬೇರೆ ಅಂತಾರಲ್ಲ, ಅದಕ್ಕೋಸ್ಕರ ನನಗಂತೂ ಸಿಕ್ಕಾಪಟ್ಟೆ ದೊಡ್ಡ ಫೀಲು. ಬಟ್ ಏನೋ ತುಂಬ ಚೆನ್ನಾಗಿರೋದನ್ನು ಕಲಿತಾ ಇದ್ದೀನಿ. ನೋಡೋಣ ಹೇಗೆ ನಡೀತೆ ಶೂಟಿಂಗ್ ಅಂತ. ನೋಡಿ ಎಲ್ಲರೂ ಎಷ್ಟು ಅಲ್ಲಿ ಅವರು ತಮ್ಮ ಅತ್ಯುತ್ತಮವಾದ ಆ್ಯಕ್ಟಿಂಗಲ್ಲಿ ಟೇಕ್ ಇಲ್ಲದೆ ಸಿಬುಕ್ ಅಂತ ಮುಗಿಸ್ತಾರೆ. ಅದ್ರ ಎಲ್ಲರೂ 10 ಟೇಕ್ ತಗೋಬೇಕು. ನಮ್ಮಂಥವ್ರು ಇವರೆಲ್ಲ 1 ಟೇಕ್ ಮುಗಿಸ್ತಾರೆ. ಆಮೇಲೆ ಇನ್ನೇನು ಹೇಳೋದಿಲ್ಲ. ಒಳ್ಳೆ ವ್ಯಕ್ತಿ. ರಿಯಲ್ ಲೈಫಲ್ಲಿ ವಿಲನ್ ಆದರೆ ರಿಯಲ್ ಲೈಫಲ್ಲಿ ಹೀರೋ. ಪ್ರಶಾಂತ್ ಹತ್ರ ರಾತ್ರಿ ಮಲ್ಕೋಬೇಡಿ ಆಯ್ತಾ? ಅದಕ್ಕೆ ಹೇಳಿದ್ರೆ ಏನಾದ್ರು ಅಪಾರ್ಚುನಿಟಿ ಏನಾದ್ರು ಬಂದರೆ ಪ್ರಶಾಂತ್ ಜೊತೆ ತುಂಬ ಹುಷಾರು. ಆ ಥರ ಅಲ್ಲ, ಗೊರಕೆ 2 ಸೇರೋದು ಒಂದಿದೆ ಕೋಣ, 2 ಸೇರೋದು ಒಂದು. ಏನು ಕೇಳ್ತೀರಾ ಗೊರಕೆ ಅಂದರೆ? ಭೂಕಂಪನೂ ಆ ಎಫೆಕ್ಟಲ್ಲಿ ಆಗಲ್ವೇನೋ? ಬೆಳಗ್ಗೆ ಆಗಲ್ಲ ಅಷ್ಟು ಹಿಂಸೆ. ಆದ್ರೆ ಅದನ್ನು ತಡ್ಕೊಂಡಿದ್ರಲ್ಲ, ಅದಕ್ಕಿಂತ ಒಳ್ಳೆ. ಬಾಕ್ಸಿಂಗು, ವಾಲಿಬಾಲು, ಫುಟ್ಬಾಲು ಎಲ್ಲ ಫ್ರೀ. ಬೈ ಒನ್ ಗೆಟ್ ಟು ಫ್ರೀ. ಸೊ ಮುಗಿತಾ ಕುಂದಾಪುರ ಶೆಡ್ಯೂಲೇ ಮುಗೀತು. ಸೊ ನಾನು ಆದಷ್ಟು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವಿತ್ ಲೆಸ್ ರೆಸ್ಟ್ರಿಕ್ಷನ್ಸ್. ಸೊ ಖಂಡಿತವಾಗ್ಲೂ ಶ್ರೀಗೌರಿ ಇದೇ ಸೋಮವಾರದಿಂದ ರಾತ್ರಿ 8:00ವರೆಗೆ ನಿಮ್ಮ ಮನೆ ಬಾಗಿಲು ತಟ್ತಿದೆ. ಸೊ ನೀವೆಲ್ಲರೂ ಮಿಸ್ ಮಾಡಿದೆ ಶ್ರೀಗೌರಿನ ನೋಡಿ ಆ್ಯಂಡ್ ಹರಿಸಿ ಆಶೀರ್ವದಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.